ಇಂದಿನ ದಿನ CWMA ಮೀಟಿಂಗ್ ನಡೆದಿದೆ. CWMA ಮೀಟಿಂಗ್ನಲ್ಲಿ ನಾವು ನಮ್ಮ ಪರವಾಗಿ ವಾದವನ್ನು ಮಾಡಿದ್ದೀವಿ. ತಮಿಳುನಾಡು ಬಂದಿರತಕ್ಕಂಥ ವಾದವನ್ನು ಮಾಡಿದ್ದಾರೆ. ನಾವು CWRCನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸ್ 15 ದಿನಕ್ಕೆ ಬಿಡುವಂಥದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದ್ದೀವಿ. ಅವರು ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತದ್ದು ಅವರು ವಾದ ಮಾಡಿದ್ದಾರೆ. CWRC ಆದೇಶ ಅದನ್ನು ಅನುಸಾರವಾಗಿ 11.6 TMC ನೀರನ್ನು 15 ದಿನಗಳ ಅದನ್ನು ಇನ್ನೂ ಕಡಿಮೆ ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಅದನ್ನು ಖಂಡಿತ 6,000 ಕ್ಯೂಸೆಕ್ಸ್ ಅಥವಾ ಅದಕ್ಕಿಂತಲೂ ಕಡಿಮೆ ಮಾಡಬೇಕು ಅಂತೇಳಿ ನಾವು ಕೇಳಿದ್ದೀವಿ. ಅವರಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ತಮಿಳುನಾಡು ಟೀಮ್ನವರು 28 TMC ತನಕ ನಮಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ 11.5 TMC ಬಿಡುಗಡೆ ಮಾಡುವಂಥ ಆದೇಶ ಆಗಿದೆ. ಆಮೇಲೆ 28 TMCಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ. ಕೊನೆಯದಾಗಿ ಎಲ್ಲ ಚರ್ಚೆ ಆದ ನಂತರ CWRCನಲ್ಲಿ ಇರ್ತಕ್ಕಂಥ ಆದೇಶವನ್ನು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿರೋದಿಲ್ಲ. ಅದನ್ನು ಆ ಪರಿಸ್ಥಿತಿಯನ್ನು ಪುನಃ ಅವರು ಚರ್ಚೆ ಮಾಡ್ತಾರೆ, ಅವಲೋಕನೆ ಮಾಡಿಕೊಂಡು ತದನಂತರ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರಲಿ. ಅದನ್ನು ಇನ್ನೂ ಆದ ನಂತರ ಇನ್ನೊಮ್ಮೆ ಮೀಟಿಂಗ್ ನಡೆಸಿ ಅದರಲ್ಲಿ ಕರ್ನಾಟಕದ ಮಟ್ಟಿಗೆ ಈ ಆರ್ಡರ್ ಹೆಂಗೆ ನೋಡ್ಬೋದು? ಇನ್ಫ್ಲೋ ಎಷ್ಟಿದೆ? ನೀರು ಬಿಡಕ್ಕೆ ನಮಗೆ ಸಾಧ್ಯ ಆಗುತ್ತಾ? ನೋಡಿ, ನಮ್ಮಲ್ಲಿ ಈಗ ಸಿಚುವೇಶನು ಜುಲೈ ತಿಂಗಳಿಗಿಂತ ಹೋಲಿಕೆ ಮಾಡಿ ನೋಡಿದರೆ ಜುಲೈ ತಿಂಗಳಲ್ಲಿ ಬಹಳ ವಿಪರೀತ ಪರಿಸ್ಥಿತಿ ಇತ್ತು. ತದನಂತರ ಆಗಸ್ಟ್ ತಿಂಗಳಲ್ಲಿ ತಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಳೆ ಬಂದಿದೆ. ಮಳೆ ಬಂದ ನಂತರ ಈಗ ಕುಡಿಯುವ ನೀರಿನ ಬಗ್ಗೆ ಯಾವುದೇ ಒಂದು ಕೊರತೆ ಇಲ್ಲ. ಅದಲ್ಲದೆ ಕಾಲುವೆಗಳಲ್ಲಿ ಕೂಡ ನೀರು ಬಿಡುವಂಥದ್ದು ನಿರ್ಣಯವನ್ನು ಸರ್ಕಾರ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗಿದೆ. ಸೊ ಅದನ್ನು ಕೂಡ ಈಗ ಪ್ರಾರಂಭ ಆಗಿದೆ. ಈಗ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕುಡಿಯುವ ನೀರು ಬಗ್ಗೆಯೂ ಕೂಡ ಇದು ನಾವು ಯೋಚನೆ ಮಾಡಬೇಕು. ಅದರ ಜೊತೆಗೆ ಬೇಸಾಯಕ್ಕಾಗಿ ಕೂಡ ಏನೇನು ಬೇಕಾಗಿದೆ, ನಮಗೆ ವ್ಯವಸಾಯಕ್ಕಾಗಿ ಏನು ಬೇಕು ಅದಕ್ಕೆ ಕೂಡ ನಾವು ಕಾಪಾಡ್ಕೊಂಡು ಹೋಗಬೇಕು. ಆ ವಿಷಯವನ್ನು ನಾವು ಇಲ್ಲಿ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದ ನಂತರ ಅವರು ಮಾಡಿರ್ತಕ್ಕಂಥ ಆದೇಶ ಏನಿದೆ, ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಫೋರ್ಸೀನ್. ಅಂದರೆ IMD ಬ್ರಾಡ್ಕಾಸ್ಟ್ನಲ್ಲಿ ಬರುವ ದಿನಗಳಲ್ಲಿ ಏನೇನು ಮಳೆ ಬರಬಹುದು, ಇನ್ಫ್ಲೋಸ್ ಎಷ್ಟು ಆಗಬಹುದು, ಅದರ ಆಧಾರದ ಮೇಲೆ ಅವರು ಒಂದು ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ನಮ್ಮ ವಾದ ಏನಾಗಿದೆ, ಅದನ್ನು ಅಪ್ರೋಚ್ ಸರಿಯಾಗಿ ಇದ್ದರೂ ಕೂಡ ಅದರ ಬಗ್ಗೆ ಕ್ವಾಂಟಮ್ ಏನಿದೆ ಅದನ್ನು ಯೂಸ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದನ್ನು ಅಪ್ರೋಚ್ನಲ್ಲಿ ತಮಿಳುನಾಡಿನವರ ಅಪ್ರೋಚ್ ಬೇರೆ, ಸ್ವಲ್ಪ ಬೇರೆ ಇದೆ. ಅವರು ಏನು ಹೇಳ್ತಾರೆ, ಎಂಟೈರ್ ಡೆಫಿಸಿಟ್ ಏನಿದೆ ಅದನ್ನು ಒಮ್ಮೆಗೆ ರಿಲೀಸ್ ಮಾಡಿ ಕೊಡಬೇಕು ಅಂತ ಅವರು ವಾದ ಮಾಡ್ತಾರೆ. ಆದರೆ ಅನ್ಪ್ರೆಡಿಕ್ಟೇಬಲ್ ನೇಚರ್ ಆಫ್ ಮಾನ್ಸೂನ್ ಏನಿದೆ ಅದಕ್ಕೋಸ್ಕರ ಅದರಲ್ಲಿ ಭಾಳ ಕಾಷಸ್ ಆಗಿ ಭಾಳ ಯುಕ್ತಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ನಾವು ವಾದ ಮಾಡಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಡಿಸಿಷನನ್ನು, ನಮ್ಮ ಅಪ್ರೋಚನ್ನು ಕೂಡ CWRC ಅದನ್ನು ಹೇಳಿದೆ. They have supported the claim put forth by Karnataka and the quantum has been decided. Yesterday in the CWRC meeting, that same quantum has been reiterated in the CWMA meeting after a lot of discussions for last almost 1.5 hours. So, ಈ 9,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಕರ್ನಾಟಕಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಈಗ ಸಿಚುವೇಶನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ಈಗತಕ್ಕಂಥ ಪ್ರೊಜೆಕ್ಷನ್ಸ್ ಆಧಾರದ ಮೇಲೆ ಅದನ್ನು ನಾವು ಕಂಪ್ಲೈಂಟ್ ಮಾಡಬಹುದು ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ. ಇದರಲ್ಲಿ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ, ಮಾನ್ಯ ನೀರಾವರಿ ಸಚಿವರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿರ್ತೀವಿ. ಕೊನೆಯದಾಗಿ ಏನು ಮಾಡಬೇಕಾಗಿದೆ ಅದರ ಬಗ್ಗೆ ತೀರ್ಮಾನ. ಅಲ್ಲ ಸರ್, ಸೋಮವಾರ ನೆಕ್ಸ್ಟ್ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಕೂಡ ಇದೆ. ಲಾಸ್ಟ್ ಟೈಮ್ ಕೂಡ ನಾವು ವಾದ ಆಗಿತ್ತು. ನಮ್ಮಲ್ಲಿ ಲೀಗಲ್ ಟೀಮ್ ಇದೆ, ಮಾನ್ಯ ಅಡ್ವೊಕೇಟ್ ಜನರಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಈ ವಿಷಯವನ್ನು ಪುನಃ ಚರ್ಚೆ ಮಾಡ್ತಾರೆ. ತದನಂತರ ಏನು ತೀರ್ಮಾನವನ್ನು ತೆಗೆದುಕೋಬೇಕು ಅಥವಾ ಏನು ಡಿಸಿಷನನ್ನು ಅಥವಾ ಏನು ವಾದವನ್ನು ಮಂಡನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ, ಅದರ ಖಂಡಿತ ಅದ್ರ ಬಗ್ಗೆ ಅವರು ಬೆಸ್ಟ್ ಆಫ್ ದಿ ಡಿಸಿಷನ್ಸ್ ಅಂತ ಹೇಳಿ ನನಗೆ ನಂಬಿಕೆ.